ವೀಕ್ಷಕರೇ, ಬಹಿರಂಗ ಶೌಚ ಸುಣ್ಣದೋಳ ಗ್ರಾಮದಲ್ಲೇ ಗಂಭೀರ ಸ್ವಚ್ಛತಾ ಸಮಸ್ಯೆ. ಪಂಚಾಯಿತಿಗೆ ಮನವಿ ಮಾಡಿದರೂ ಪರಿಹಾರವಿಲ್ಲ. ಮೂಡಲಗಿ ತಾಲೂಕಿನ ಸುಣ್ಣದೋಳ ಗ್ರಾಮದ ಸರ್ಕಾರಿ ಪಶು ಆಸ್ಪತ್ರೆ ಮುಂಭಾಗದಲ್ಲಿ ಸಾರ್ವಜನಿಕರು ಬಹಿರಂಗ ಶೌಚ ಮಾಡುತ್ತಿರುವುದರಿಂದ ಆಸ್ಪತ್ರೆ ಸಿಬ್ಬಂದಿ, ಪಶು ವೈದ್ಯಾಧಿಕಾರಿಗಳು ಹಾಗೂ ಜಾನುವಾರುಗಳನ್ನು ಕರೆತರುವ ರೈತರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆಸ್ಪತ್ರೆ ಮುಂಭಾಗ ದುರ್ವಾಸನೆಯಿಂದ ಕೂಡಿದ್ದು ಚಿಕಿತ್ಸೆಗಾಗಿ ಬರುವ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡೇ ಆಸ್ಪತ್ರೆಗೆ ಪ್ರವೇಶಿಸಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತು ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಸಲ್ಲಿಸಲಾಗಿದೆ. ಮನವಿಯ ನಂತರ ಪಂಚಾಯಿತಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಹೋಗಿದ್ರು. ಇಲ್ಲಿಯವರೆಗೂ ಯಾವುದೇ ಶಾಶ್ವತ ಕ್ರಮ ಕೈಗೊಂಡಿಲ್ಲ ಎಂದು ಆಸ್ಪತ್ರೆ ಸಿಬ್ಬಂದಿ ಆರೋಪಿಸಿದ್ದಾರೆ. ಪಶುವೈದ್ಯಾಧಿಕಾರಿಗಳು ಮಾತನಾಡಿ, ಆಸ್ಪತ್ರೆಯ ಸುತ್ತ ಕಾಂಪೌಂಡ್ ಗೋಡೆ ನಿರ್ಮಿಸಿ ಮುಂಭಾಗದಲ್ಲಿ ಗೇಟ್ ಅಳವಡಿಸಿದ್ರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಪ್ರತಿದಿನ ದುರ್ವಾಸನೆಯ ನಡುವೆಯೇ ಕೆಲಸ ಮಾಡಬೇಕಾಗಿದೆ. ಇದು ನಮ್ಮ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಾರ್ವಜನಿಕರ ಆರೋಗ್ಯ ಹಾಗೂ ಸರ್ಕಾರಿ ಆಸ್ತಿಯ ಗೌರವ ಕಾಪಾಡುವ ನಿಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಆಸ್ಪತ್ರೆಯ ಸುತ್ತ ಕಾಂಪೌಂಡ್ ನಿರ್ಮಿಸಿ ಗೇಟ್ ಅಳವಡಿಸಿ ಸ್ವಚ್ಛತಾ ಕಾರ್ಯವನ್ನು ಕೈಗೊಳ್ಳಬೇಕು ಎಂದು ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪಂಚಾಯಿತಿಗೆ ಹಲವು ಬಾರಿ ಮನವಿ, ಅಧಿಕಾರಿಗಳ ಸ್ಥಳ ಪರಿಶೀಲನೆ ಆದರೂ ಕ್ರಮ ಮಾತ್ರ ಶೂನ್ಯ. ಸರ್ ನಮಸ್ಕಾರ. ಈ ಸುಣ್ಣದೋಳ ಪಶು ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ಹೊಲಸೈತಂತ, ಇದಕ್ಕೆ ಏನು ಕಾರಣ? ಇಲ್ಲಿವರೆಗೆ ಯಾಕಿದನ್ನ ಕ್ರಮ ತಗೊಂಡಿಲ್ಲ ಅವರು? ಇಲ್ಲಿ ಗ್ರಾಮಸ್ಥರಿಗೆ ನಾವು ಭಾಳ ಸಲ ಹೇಳಿದ್ದೀವಿ. ಹೀಗಾಗಿ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿವ್ರಿ. ಆಮೇಲೆ ಕಸೆ ವಿಲೇವಾರಿ ಗಾಡಿ ಏನು ಬರ್ತೈತೆ ಅಲ್ಲಿ ಸ್ಪೀಕರ್ಲೆ ವಾರಗಂಟ್ಲೆ ಅವ್ರಿಗೆಲ್ಲ ಸ್ಪೀಕರ್ಲೆ ಹೇಳಿದ್ವಿ, ಮಾಡಬೇಡಿ ರೂಲ್ಸ್ ಭಾಳ ಮಾಡಕತ್ತಾರೆ. ಇದು ನಮ್ಮ ಕಂಟ್ರೋಲ್ದಾಗಿಲ್ಲ. ನಾವು ಇಲ್ಲಿ ಟೈಮ್ನಾಗ ಬಂದು ನಾವು ಕೆಲಸ ಮಾಡೋ ಜಾಗದಾಗೆಲ್ಲ ಹೊಲಸು ಮಾಡಿ ಹೋಗ್ತಾರೆ. ಮತ್ತು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೀವಿ, ಬಟ್ ಅದು ಅವರು ಇಲ್ಲಿವರೆಗೆ ಅಭಿವೃದ್ಧಿ ಅಧಿಕಾರಿಗಳು ಏನು ಕ್ರಮ ಕೈಗೊಂಡಿಲ್ಲ. ಇಲ್ಲ, ಅವ್ರಿಗೆ ಎಲ್ಲ ತಿಳಿಸೈತಿ. ತಿಳಿಸಿದ ನಂತರ ಅವರು ಬಂದು ಜಾಗ ಎಲ್ಲ ಪರಿಶೀಲನೆ ಮಾಡಿ ಹೋಗಿದ್ದಾರೆ, ಕ್ರಮ ಕೈಗೊಳ್ತು ಅಂತ ಹೇಳಿದ್ದಾರೆ. ಎಷ್ಟು ವರ್ಷ ಆಯ್ತು ಸರ್? ಕಳೆದ ಒಂದು 6 ತಿಂಗಳ ಹಿಂದೆ ಬಂದಿದ್ದು. 6 ತಿಂಗಳಾಯ್ತು. ಎಲ್ಲ ತಿಳಿಸೈತಿ, ನಾವು ಮಾಹಿತಿ ಕೊಟ್ಟು. ಆ್ಯಕ್ಚುಲಿ ಇದು ಇಲ್ಲೆಲ್ಲ ನಿಮ್ಮದು ಆಸ್ಪತ್ರೆ ಇದು ಫುಲ್ ಎಲ್ಲ ಕಾಂಪೌಂಡ್ ಬೇಕು. ಇದಿಷ್ಟು ಕಾಂಪೌಂಡ್ ಇದ್ರೆ ಮತ್ತೆ ಹೊಸದೇನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಂಪೌಂಡು ಭಾಳ ಶಿಥಿಲ ಅವಸ್ಥೆದಾಗ ಇರ್ತಿಲ್ಲ, ಅದಕ್ಕೆ ಹೊಸ ಕಂಪೌಂಡು ಮಾಡ್ತೀವಿ, ಗೇಟ್ ಮಾಡ್ಕೊಂತ ಹೇಳಿದ್ರು. ಇದು ಪಂಚಾಯತ್ ವತಿಯಿಂದ ಯಾರು ಕಾರ್ಮಿಕರು ಬಂದು ಇದೆಲ್ಲ ಸ್ವಚ್ಛತೆ ಮಾಡೋ ಕಾರ್ಯ ವಾರಕ್ಕೊಮ್ಮೆ ಅವು ಇಲ್ಲಿ ಇಟ್ಟರು ಜನ ಹೊಲಸು ಮಾಡಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಹೋಗ್ತಾರೆ. ವಾರಕ್ಕೊಂದು ದಿವಸ ಬರ್ತಾರೆ. ಸೊ ವಾರಕ್ಕೊಂದು ಸ್ವಚ್ಛ ಮಾಡ್ರಿ. ಇದು ನೋಡ್ರೆ ವಾರಕ್ಕೊಂದು ಸಲ ಸ್ವಚ್ಛ ಇಲ್ಲ, ಕಸ ಅದು ಮಾಡಲ್ಲ. ಯಾಕಂದ್ರೆ ಇದು ಮಳೆಗಾಲ ಇರೋದ್ರಿಂದ ಬರುತ್ತೆ ಅಂತೇಳಿ ಕಸದ ಔಷಧ ಹೊಡಿಸಿದೀವಿ ಏನ್ರಿ. ಆಮೇಲೆ ಇದು ಕಸ ಈ ಪೇಪರ್ ಅವು ಬಿದ್ದಿರ್ತೈತಿಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ನೋಡಿದರೆ ಶೌಚಾಲಯ ಎಲ್ಲ ಇಲ್ಲೇ ಮಾಡಿದ್ದಾರೆ. ಅದು ಗ್ರಾಮದ ಜನತೆಗೆ ನಾವು ಎಷ್ಟೋ ರಿಕ್ವೆಸ್ಟ್ ಮಾಡಿದ್ರು, ಅವ್ರು ಕೇಳ್ತಾ ಇಲ್ಲ. ಗ್ರಾಮದ ಜನತೆ ಒಂದು ಸ್ವಲ್ಪ ಮುಂದಾಳತ್ವ ತಗೊಂಡು ಮಾಡಿದ್ರೆ ಅವ್ರಿಗೆ ಗೊತ್ತದ ಯಾರ್ಯಾರು ಏನೇನು ಮಾಡ್ತಾರೆ. ಮತ್ತು ಯಾರು ಹೇಳಕ್ಕೆ ರೆಡಿ ಇಲ್ಲ. ನಾವು ಪಂಚಾಯತಿ ಮೆಂಬರ್ಗಳಿಗಾಗಲಿ ಅಧ್ಯಕ್ಷರಿಗಾಗಲಿ ಎಲ್ಲ ಹೇಳಿದ್ದೀವಿ, ಆದರೂ ಏನು ಕೆಲಸ. ಸೊ ನಾವು ಇಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಆದರೆ ನೀವು ಇಲ್ಲಿ ಬಂದು ವರ್ಕ್ ಮಾಡಬೇಕು. ಅದರಿಂದ ನಿಮ್ಗೆ ಹೆಂಗೆ ಭಾಳ ತೊಂದರೆ ಐತಿ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಎಷ್ಟೊಂದು ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ನಾವು ಅಷ್ಟೆಲ್ಲ ಪ್ರಯತ್ನ ಮಾಡಿದ್ದೀವಿ. ಆದರೂ ಊರಿನ ಜನತೆ ತಾವಾಗೇ ತಿಳ್ಕೊಂಡು ತಮ್ಮ ಸಂಸ್ಥೆ ಅಂತ ತಿಳ್ಕೊಂಡು ತಾವೇ ಒಂದು ಸ್ವ ಇಚ್ಛೆಯಿಂದ ಮಾಡಬೇಕಾಗುತ್ತೆ ಕೆಲಸ. ಇದೆ ಸ್ವಲ್ಪ ಹೊಲಸು ಮಾಡೋದು ಅದು ಕಡಿಮೆ ಮಾಡಿದ್ರೆ ನಮಗೂ ಕೆಲಸ ಮಾಡೋಕೆ ಚಲೋ. ಆ್ಯಕ್ಚುಲಿ ನೋಡಿರಿ ಸರ, ನೀವು ಒಬ್ಬ ಜಾನುವಾರುಗಳದ ಆರೋಗ್ಯ ಸ್ಥಿತಿಗಳನ್ನು ನೀವು ಮಾಡುವಂಥ ಡಾಕ್ಟ್ರು. ಆದ್ರೆ ನಿಮ್ಮ ಆರೋಗ್ಯದ ಮ್ಯಾಗ ಇದು ಪರಿಣಾಮ ಬೀಳಕ್ಕೆ ಸಿಬ್ಬಂದಿಗಳ ಮ್ಯಾಗ ಆಗಲಿ, ನಿಮ್ಮ ಆಗಲಿ. ಇದಕ್ಕೆ ರೈತರು ಬಂದವರು ಅದನ್ನ ಅಂತಾರೆ, ಒಂದು 5 ನಿಮಿಷ ಬಂದು ಹೋಗಕ್ಕೆ ಅವ್ರಿಗೆ ತ್ರಾಸ ಆಗುತ್ತೆ. ನಾವು ಇಲ್ಲಿ ಒಂದು ಪೂರ್ತಿ ದಿನ ಇದ್ದು ಕೆಲಸ ಮಾಡ್ಬೇಕಂದ್ರೆ ಅವರು ಬಂದಾಗ ಒಮ್ಮೆ ಮಾತಾಡ್ತಾರೆ, ನಾವು ಅಲ್ಲಿ ಇರ್ತೀವಿ ಇಲ್ಲಿ ಇರ್ತೀವಿ ಅಂತ. ಬಟ್ ಅವರು ಸುಮ್ಮನೆ ಹೋಗ್ತಾರೆ, ಪೆನ್ಗಳು ತೊಗೊಂಡ್ಬಂದಾಗ ಮಾತಾಡ್ತಾರೆ, ಆಮೇಲೆ ಸುಮ್ಮನೆ. ಆ್ಯಕ್ಚುಲಿ ನಿಮಗೆ ಮುಂದೆ ಏನೇನು ಡೆವಲಪ್ ಆಗಬೇಕು? ನಮಗೊಂದು ಕಾಂಪೌಂಡು ಒಂದು ಸ್ವಲ್ಪ ಗೇಟ್ ಮಾಡಿಕೊಟ್ರೆ ಅಟ್ಲೀಸ್ಟ್ ಒಳಗೆ ಬಂದು ಹೊಲಸು ಮಾಡೋದಾರ ನಿಲ್ಲುತ್ತೆ. ಇದು ಮುಂದೆಲ್ಲ ಗೆದ್ದು ಆ್ಯಕ್ಚುಲಿ ಒಂದು ಸ್ವಲ್ಪ ಇವೆಲ್ಲ ಗಿಡಗಳ ಒಂದು ಸ್ವಲ್ಪ ಏನಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಂಚಾಯತ್ ಅವ್ರು ಹೇಳಿದ್ರೆ ಒಂದು ಸ್ವಲ್ಪ ಸ್ವಚ್ಛತೆ ಇದ್ದಂದ್ರೆ ಅವ್ರು ಕೊಂಡಾರಿಗೆ ಒಂದು ಸ್ವಲ್ಪ ಕೆಲಸ ಮಾಡೋಕ್ಕೆ. ಆ್ಯಕ್ಚುಲಿ ಹೆಂಗಿತ್ತು ಸರ್, ನಾವು ಇದು ಎಷ್ಟು ಸ್ವಚ್ಛತೆ ಕಾಯ್ತವ್ರಲ್ಲ ಮಾಡೋರಿಗೆ ಒಂದು ಸ್ವಲ್ಪ ದೂರ ಹೋಗ್ತಾರ ಅನ್ನೋದು ನಮ್ಗೆ.
ಇಲ್ಲ, ಮಾಡ್ತೀವಿ ಸ್ವಚ್ಛತೆ ಅನ್ನೋಕೇನು ನಮ್ಮಲ್ಲಿ ಸಿಬ್ಬಂದಿನೂ ಇಲ್ಲ. ಡಿ ಗ್ರೂಪ್ ಸಿಬ್ಬಂದಿ ಇಬ್ಬರು ಅದಾರ ಶಾಂಕ್ಷನ್, ಬಟ್ ಒಬ್ರು ಇಲ್ಲ. ಸೊ ಹಿಂಗಾಗಿ ನಾವು ಯಾರು ಮಾಡಿಸಿದ್ರು ನಾವು ಕೈಯಿಂದ ಮಾಡಿಸ್ಬೇಕು. ಈಗ ನಾವು ಬಾಲ ತೆಗೆದಾಗ ನಾವೇ ಮಾಡ್ತೀವಿ, ಅಧಿಕಾರಿಗಳಾಗಿ ನಾವೇ ಎಲ್ಲ ಇದು ಮಾಡತ್ತೀವಿ. ಸಿಬ್ಬಂದಿ ಕೊರತೆ ಐತಿ, ಹೌದು ಸರ್. ನೋಡ್ಕೊತೀವಿ. ಇನ್ನೊಂದು ಸಲ ನಾವು ಅಭಿವೃದ್ಧಿ ಅಧಿಕಾರಿಗಳನ್ನ ಭೇಟಿಯಾಗಿ ಆಯ್ತು, ಮಾತಾಡಿ ನಿಮ್ಮ ಕಡೆಯಿಂದನೂ ಎಷ್ಟಾಗುತ್ತೆ ಹೆಲ್ಪ್ ಮಾಡಿ. ಓಕೆ. ಆದರೂ ಸಂಬಂಧಪಟ್ಟ ಇಲಾಖೆ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಮೂಡಲಗಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.